ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಹೋಗಿ ಬೈಕರ್ ಹೆನ್ರಿ ಮೀಡಿಯಾ. ಯಾವ ಥರ ಇದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಜಾಗ ನೋಡಿ ಮೊದಲಿಗೆ ನಾನು ಯಾವ ಜಾಗದಲ್ಲಿದ್ದೀನಿ ಅಂತ. ಸೊ ನೋಡ್ಬೋದು ಸಕ್ಕದಾಗಿದೆ. ಇದೇ ನನ್ನ ಬೈಕು. ಸೊ ಇವತ್ತಿನ ವಿಡಿಯೋ ಏನಂದರೆ, ಯೂಟ್ಯೂಬಲ್ಲಿ ತುಂಬ ದಿವಸ ಆಯಿತು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದೆ. ಸೊ ಎಲ್ರಿಗೂ ಗೊತ್ತು ನಾನು ಈ ತಿಂಗಳಲ್ಲಿ ಲಡಾಖ್ ಹೋಗ್ತಿದ್ದೀನಿ ಅಂತ. ಸೊ ತುಂಬ ಖುಷಿ ಆಗ್ತಾ ಇದೆ, ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಸೊ ಆಲ್ರೆಡಿ ಒಂದ್ಸಲ ಹೋಗಿದ್ದೀನಿ, ಬಟ್ ಸ್ಟಿಲ್ ಏನೋ ಒಂಥರ ಖುಷಿ ಲದಾಖ್ ಹೋಗೋದಂದರೆ. ಸೊ ಈಸಿ ಟಾಸ್ಕ್ ಏನಲ್ಲ, ಹೋದವ್ರಿಗೇನೋ ಗೊತ್ತು. ಇನ್ನು ಸ್ವಲ್ಪ ಹೋಗಿ ಅವರು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸೋರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತು. ಸೊ ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಒಂದು ಸ್ವಲ್ಪ ಪರ್ಸ್ನಲ್ ಆಗಿ ನಿಮ್ಮ ಜೊತೆ ಮಾತನಾಡಬೇಕಂತ ಈ ಒಂದು ವಿಡಿಯೋ. ಸೊ ಇನ್ನೊಂದು ವಿಷಯ ಏನಂದರೆ, ಯೂಟ್ಯೂಬಲ್ಲಿ ಡೈಲಿ ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ. ಡೈಲಿ ಅಂದರೆ ಲಡಾಖ್ ರೈಡ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅವತ್ತಿನ ಒಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ನಾನು ಯೂಟ್ಯೂಬಲ್ಲಿ ಎಲ್ಲಾನು ಒಂದು 10-15 ನಿಮಿಷದೊಳಗೆ ವೀಡಿಯೋಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ. ಯಾಕೆಂದರೆ ನಿಮಗೂ ಕೂಡ ಒಂದು ಸ್ವಲ್ಪ ಈಸಿ ಆಗುತ್ತೆ. ರೋಡ್ಸ್ ಮತ್ತು ಇನ್ನೊಂದು ಏನೆಲ್ಲ ಆಗ್ತಾ ಇದೆ, ಯಾವ ಥರ ಹೋಗ್ತಾ ಇದ್ದೀನಿ ಅಂತ ಎಲ್ಲ ನಿಮಗೆ ನೋಡ್ಬೋದು. ಮೇಯ್ನಾಗಿ ಇವಾಗ ನಾನು ಏನು ಮಾತನಾಡಬೇಕಂದ್ರೆ, ನನ್ನ ಪರ್ಸ್ನಲ್ ಲೈಫಲ್ಲಿ ಆಗಿರುವಂಥ ಕೆಲವೊಂದು ವಿಷಯಗಳು. ಸೊ ನಾನು ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಏನಿಲ್ಲ ಅಂದರೂ 1 ವರ್ಷ ನಾಳೆಗಾಗುತ್ತೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೇಜ್ ನನಗೆ ಮೊದಲಿಗೆ ಇತ್ತು, ಬಟ್ ನಾನು ಪ್ರೈವೇಟ್ ಆಗಿ ಎಲ್ಲನೂ ಶೇರ್ ಮಾಡ್ತಾ ಇದ್ದೆ, ಏನೂ ಆಗ್ತಾ ಇರಲಿಲ್ಲ. ಸೊ ಈ ಬ್ಲಾಗ್ಸ್ ಎಲ್ಲ ಯಾವ ಥರ ಸ್ಟಾರ್ಟ್ ಮಾಡಿದಂದರೆ, ಆ್ಯಕ್ಚುಲಿ ನಾನೊಂದು ಏಮ್ ಇಟ್ಕೊಂಡು ಏನಾದರೂ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕಂತ ಏನು ಇಂಟೆನ್ಷನೇ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಲೈಫು ಜಾಸ್ತಿಯಾಗಿ ಪ್ರೈವೇಟ್ ಆಗಿರೋದು, ತುಂಬ ಪ್ರೈವೇಟ್ ಆಗಿರ್ತೀನಿ ನಾನು ಯಾವತ್ತು. ಲೈಕ್ ತುಂಬ ಫ್ರೆಂಡ್ಸ್ ಇಲ್ಲ, ತುಂಬ ಜನರ ಜೊತೆ ಸೇರಲ್ಲ. ಸೊ ಆ ಥರ ಒಂದು ಲೈಫಲ್ಲಿ ನಾನು ಬದುಕ್ತಾ ಇರೋದು. ಯಾಕೆಂದರೆ ಅದೊಂದು ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸಿಂದ ಆ ಥರ ಆಗಿ ಹೋಗಿದೆ. ಅದೊಂದು ದೊಡ್ಡ ವಿಷಯ, ಅದೊಂದು ಬೇರೆಯೇ ವಿಷಯ, ಅದು ತುಂಬ ಪರ್ಸನಲ್. ಸೊ ಅದೆಲ್ಲ ಬಿಟ್ಟಾಕಿ ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಯಾವ ಥರ ಸ್ಟಾರ್ಟ್ ಆಗಿತ್ತು ಅಂತ, ಅವತ್ತು ನಾನು ಲಡಾಖ್ ಹೋಗಿದ್ವಿ. ಲಡಾಖ್ ಹೋದಾಗ ನಾನು ರಿಸರ್ಚ್ ಮಾಡ್ತಾ ಇದ್ದೆ ಲಡಾಖ್ ಬಗ್ಗೆ, ಯಾವ ಥರ ಹೋಗೋದು, ಹೇಗೆ ಹೋಗೋದು, ಏನು ಇತ್ತ ಅಂತ. ಸೊ ತುಂಬ ಜನರ ಹತ್ರ ಮೆಸೇಜ್ ಹಾಕಿದೆ, ಸ್ವಲ್ಪ ಕಂಟೆಂಟ್ ಕ್ರಿಯೇಟರ್ ಜೊತೆಗೆಲ್ಲ ಮೆಸೇಜ್ ಹಾಕಿ ಕೇಳಿದೆ. ಸೊ ನಮ್ಮ ಫಾಲೋವರ್ಸ್ ಏನು ಅಷ್ಟು ನಾವೇನು ಬೆಳೆದಿಲ್ಲ ಅವಾಗ. ನಮ್ಮ ಫಾಲೋವರ್ಸ್ ಇದ್ದದ್ದೇ ಒಂದು 140 ಇತ್ತು, ಫ್ಯಾಮಿಲಿ ಫ್ರೆಂಡ್ಸ್ ಆಗಿ. ಅವಾಗ ಯಾರೂ ನಮಗೆ ರಿಪ್ಲೈ ಮಾಡ್ತಾ ಇರಲಿಲ್ಲ. ಏನೋ ಯೂಟ್ಯೂಬಲ್ಲಿ ಹಿಂದಿಯವ್ರ ಬ್ಲಾಗ್ಸು, ತಮಿಳವ್ರದ್ದು ಬ್ಲಾಗ್ಸ್ ಎಲ್ಲ ನೋಡಿಕೊಂಡು ಅವರೆಲ್ಲ ಸ್ವಲ್ಪ ಹೆದರ್ಸ್ತಾ ಇದ್ರು, ಆಗಿದೆ ಹೀಗಿದೆ, ಇನ್ನೊಂದಿದೆ ಮತ್ತೊಂದಿದೆಲ್ಲ ಅಂತ ಹೇಳಿ. ಸೊ ಸ್ಟಿಲ್ ಅವತ್ತೇ ಹೋಗ್ಬಿಟ್ಟೆ, ಪರವಾಗಿಲ್ಲ ಹೇಗಿದ್ರು ಹೋಗ್ತೀವಿ, ಜೀವ ಅಂತೂ ಹೋಗಲ್ಲ, ಹೇಗೂ ನಾವು ಅಲ್ಲಿ ಹೋಗ್ತೀವಿ ಅಂತ. ಸೊ ಬಿಟ್ಟಾಕಿ ಅಂತ ಅವತ್ತು ರೈಡಿಗೆ ಹೊರಟ್ವಿ. ನನಗೊಂದು ಯೋಚನೆ ಆಯಿತು, ಹೇಗೂ ಓಡ್ತಾ ಇದ್ವಿ ಲಡಾಖ್. ತುಂಬ ಜನಕ್ಕೆ ನನ್ನ ಥರನೇ ಪ್ರಾಬ್ಲಮ್ ಇರ್ಬೋದು, ಯಾವ ಥರ ಹೋಗೋದು, ಹೇಗೆ ಹೋಗೋದು, ಏನು ಬೇಕು, ಏನೆಲ್ಲ ಬೇಕು ಅಂತ. ಸೊ ನಾವು ಒಂದು ವ್ಲಾಗ್ ಬಿಡೋಣ. ನನಗೆ ಆ್ಯಕ್ಚುಲಿ ಕನ್ನಡ ಅಷ್ಟು ಏನು ಹೇಳೋದು, ತುಂಬ ಮಾತಾಡಲಿಕ್ಕೆ ಅಷ್ಟಿದಾಗಲ್ಲ. ಯಾಕೆಂದರೆ ಮಂಗಳೂರವರಿಗೆ ಅದೇ ಒಂದು ಪ್ರಾಬ್ಲಮ್. ನಾವು ಇಲ್ಲಿ 3-4 ಭಾಷೆ ಮಾತಾಡ್ತೀವಿ. ಸೊ ಮನೆಯಲ್ಲಿ ಒಂದು ಭಾಷೆ ಆಗಿರುತ್ತೆ, ಹೊರಗೆ ಬಂದೇ ಭಾಷೆ ಒಂದಾಗಿರುತ್ತೆ. ಸೊ ಇನ್ನೊಂದು ಕಡೆ ಹೋದರೆ, ನಾನು ಕೆಲಸ ಮಾಡುವ ಜಾಗದಲ್ಲಿ ಒಂದು 4-5 ಭಾಷೆ ನಾನು ಮಾತಾಡ್ತೀನಿ. ಅಲ್ಲಿ ಹಿಂದಿಯವರಿದ್ದಾರೆ, ತಮಿಳವರಿದ್ದಾರೆ, ಮಲಯಾಳಂ. ಸೊ ಆ ಥರ ಕೆಲಸದಲ್ಲಿ ನಾವಿರುವಾಗ ಆ ಥರ ಎಲ್ಲ ಮಾತಾಡಿ ನಮ್ಮ ಕನ್ನಡ ಸ್ವಲ್ಪ ನಮಗೆ ಕನ್ನಡ ಬರಲ್ಲ ಅಂತ ಹೇಳಲ್ಲ, ಲೈಕ್ ನಮಗೆ ನೀರಾಗಿ ಬರೋಲ್ಲ. ಲೈಕ್ ಏನಂದರೆ ಪ್ರೊನೌನ್ಸ್ ಎಲ್ಲ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಸೊ ಇವಾಗ ಬೆಟರ್ ಆಗಿದ್ದೀನಿ. ನಾನು ಮೊದಲಿದ್ದು ವೀಡಿಯೋ ಎಲ್ಲ ನೀವು ಸ್ವಲ್ಪ ನೋಡಿದರೆ, ಅದರಲ್ಲಿರುವ ಕನ್ನಡ, ನಾನು ಇವಾಗ ಮಾತನಾಡ್ತಿರುವ ಕನ್ನಡ ಎಷ್ಟೋ ಬೆಟರ್ ಇದೆ. ಎಲ್ಲ ಒಂದು ವೀಡಿಯೋ ಹಾಕಿದ್ದೆ, ಆ ವಿಡಿಯೋ ಅಂತೂ ವೈರಲ್ ಆಗ್ತಾ ಹೋಯಿತು. ಸೊ ಅದರಿಂದ ತುಂಬ ಜನ ಬಂದು ನಮಗೆ ಮೆಸೇಜ್ ಎಲ್ಲ ಮಾಡಿದರು, ಈ ಥರ ಇದೆ ಬ್ರೋ, ಈ ಥರ ಹೋಗಿ ನೀರು ಕುಡೀರಿ, ಅದು ಮಾಡಿ ಇದು ಮಾಡಿ. ಅವಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವಾಗಾದರೂ ಜನ ಬಂದ್ರಲ್ಲ. ಆ್ಯಕ್ಚುಲಿ ಅವತ್ತೇ ಅಂದ್ಕೊಂಡೆ, ಇನ್ನೇನಿದ್ರು ಇನ್ಸ್ಟಾಗ್ರಾಮ್ಗೆ, ಸೋಷಿಯಲ್ ಮೀಡಿಯಾಗೆ ಪವರ್. ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ನೀವು ಲೈಕ್ ಕಿಂಗ್ ಆಗಿದ್ರೇ ನಿಮ್ಮ ಜೊತೆ ಎಲ್ಲರೂ ಬರೋದು ಅಂತ. ಸೊ ಅವತ್ತಿಂದನೇ ನಾನು ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟು ವಿಡಿಯೋ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಲಡಾಖೆಲ್ಲ ಸೀರಿಯಸ್ ಆದಮೇಲೆ ನಂದು ಥಾಟ್ಸಲ್ಲಿತ್ತು. ಆವಾಗ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ನನ್ನ ಕ್ಲೋಸ್ ಫ್ರೆಂಡ್ಸು, ಸ್ವಲ್ಪ ಗೊತ್ತಿರೋದರೆಲ್ಲ ತುಂಬ ಜನ ಕಮೆಂಟೆಲ್ಲ ಮಾಡಿ ನನಗೆ ಹೇಳ್ತಾಯಿದ್ರು, ಹಿಂದಿಯಲ್ಲೇ ಮಾಡು ಬ್ರೋ, ಹಿಂದಿಯಲ್ಲೇ ಮಾಡು, ಚೆನ್ನಾಗಿ ಹೋಗುತ್ತೆ, ವೈರಲ್ ಆಗ್ತೀರಾ, ಇನ್ನೂ ಹೋಗ್ತೀರಾ ಅಂತ. ಬಟ್ ಸ್ಟಿಲ್ ನಮಗೆ ಹಿಂದಿ ನನಗೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಸ್ಟಿಲ್ ನಾನು ಹಿಂದಿಯಲ್ಲಿ ಮಾಡಲಿಲ್ಲ. ನನ್ನ ಕನ್ನಡನ ಇಷ್ಟ. ಸೊ ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ಅವತ್ತೇ ಸ್ಟೋರಿ ಇದೆಲ್ಲ ಹಾಕ್ತಾ ಇದ್ದೆ. ಏನಂದರೆ, ಆಯಿತು ಲಡಾಖ್ ಆದಮೇಲೆ ನಾನು ಯಾವುದೇ ವ್ಲಾಗ್ಸ್ ಮಾಡಲ್ಲ, ಇಲ್ಲಿಗೆ ಇನ್ಸ್ಟಾಗ್ರಾಮ್ ಮುಗೀತು, ನಾನು ಮುಗೀತು, ನನ್ನ ಲೈಫ್ ಏನಿದೆ ಆ ಥರ ಹೋಗ್ತೀನಿ ಅಂತೆಲ್ಲ ಒಂದು ಯೋಚನೆಯಲ್ಲಿತ್ತು. ಸೊ ಅವತ್ತೇ ಗೊತ್ತಾಗಿರೋದು ವ್ಲಾಗೆಲ್ಲ ಮಾಡೋದು ಎಷ್ಟು ಕಷ್ಟ, ಯಾವ ಥರ ಮಾಡಬೇಕು, ಏನು ಎತ್ತ ಅಂತ ಎಲ್ಲನೂ ನೋಟಿಸ್ ಮಾಡಬೇಕಾಗುತ್ತೆ. ಒಂದು ನೆಗೆಟಿವ್ ಆಗಲಿ ಪಾಸಿಟಿವ್ ಏನಿದೆ ಎಲ್ಲನೂ. ನಾನು ಇಷ್ಟರವರೆಗೆ ಹಾಕಿರೋ ವೀಡಿಯೋದಲ್ಲಿ ಯಾವುದು ಕೂಡ ನೆಗೆಟಿವ್ ಇಲ್ಲ. ತುಂಬ
ತುಂಬ ಕಂಟೆಂಟ್ಸ್ ನನಗೆ ನೆಗೆಟಿವ್ ಆಗಿ ಸಿಕ್ಕಿದೆ, ಬಟ್ ನಾನು ಹಾಕ್ತಾ ಇರಲಿಲ್ಲ. ಬೇಡ, ನೆಗೆಟಿವ್ ಸ್ಪ್ರೆಡ್ ಮಾಡೋದು ಬೇಡ, ನಾವೇನಿದ್ರು ಪಾಸಿಟಿವ್ ಆಗಿ ಹೋಗೋಣ ಅಂತ. ಸೊ ಫೈನಲಿ ಗೈಸ್, ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂತು. ಸೊ ಇದು 1 ವರ್ಷ ಆಗಿ ಇವತ್ತು ಲದಾಖ್ ಹೋಗುವಂಥ ಸಮಯ. ಸೊ ಇವತ್ತು ನನಗೆ ಬೇಜಾರಾಗಿರೋದೇನೆಂದರೆ, ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ವೀಡಿಯೋಸ್ ಹಾಕ್ತಾ ಇದ್ದೀನಿ, 10K ಫಾಲೋವರ್ಸ್ ಆಗಲಿ, ಕಂಪ್ಲೀಟ್ ಮಾಡಿ ಹಾಗೆ ಹೀಗೆ ಅಂತ. ಸೊ ನಮ್ಗೆ ಬೇಕಾದವರೇ, ನಮ್ಮ ಜೊತೆಗಿದ್ದವರೇ ಕೆಲವೊಬ್ಬರು ಸಪೋರ್ಟ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ. ಯಾಕೆಂದರೆ ಗೊತ್ತಿಲ್ಲ, ತುಂಬ ಜನರಿಗೆ ನಾನು ಪರ್ಸ್ನಲಾಗಿ ಸೆಂಡ್ ಮಾಡಿದ್ದೀನಿ ಒಂದು ಸಪೋರ್ಟ್ ಕೊಡಿ ಅಂತ. ಸೊ ಯಾರು ಕೂಡ ಮಾಡಲಿಲ್ಲ. ಸೊ ಮ್ಯಾಂಗ್ಳೂರಲ್ಲಿ ಯಾವುದೆಲ್ಲ ಪೇಜ್ ಉಂಟಂತ ನನಗೆ ಗೊತ್ತಿಲ್ಲ, ತುಂಬ ಪೇಜಸ್ ಇದೆ ಮ್ಯಾಂಗ್ಳೂರ್ ಪೇಜಸ್ ಅವರಿಗೆ ತುಂಬ ಜನಕ್ಕೆ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ. ಸೊ ಮ್ಯಾಂಗ್ಳೂರ್ ಟು ಲಡಾಖ್ ಹೋಗ್ತಾ ಇದ್ದೀನಿ, ಒಂದು ಸಪೋರ್ಟ್ ಕೊಡಿ ಅಂತ. ಸೊ ಯಾರು ಕೂಡ ಒಂದು ರಿಯಾಕ್ಟೇ ಮಾಡಲಿಲ್ಲ, ಅದನ್ನು ನೋಡೇ ಇಲ್ಲ. ಸೊ ನೋಡಿದ್ದು ಒಂದೇ ಒಂದು ಪೇಜು, ಅದು ನಮ್ಮ ಅವರ್ ಮ್ಯಾಂಗ್ಳೂರ್ ಪೇಜ್ ಅಂತ. ಸೊ ಯಾರೆಲ್ಲ ಗಾಯ್ಸ್ ಇದ್ದೀರಾ, ಅವರಿಗೆ ಒಂದು ಸಪೋರ್ಟ್ ಕೊಡಿ. ಸೊ ಅವ್ರದ್ದು ಲಾಸ್ಟ್ ಟೈಮ್ ಒಂದು ಒಳ್ಳೆ ಪೇಜ್ ಇತ್ತು, ನಮ್ಮ ಮಂಗಳೂರು ಪೇಜ್ ಅಂತ. ಸೊ ಅದು ಕೂಡ ಸಸ್ಪೆಂಡ್, ಏನೋ ಒಂದು ರೀಸನ್ಗೆ ಸಸ್ಪೆಂಡ್ ಆಗಿದೆ ಅಂತೆ. ಸೊ ಇವಾಗ ಒಂದು ನ್ಯೂ ಪೇಜ್ ತಗೊಂಡು, ಆದರೂ ಕೂಡ ಸ್ಟಿಲ್ ಗಿವ್ ಅಪ್ ಮಾಡದೆ ಇವಾಗ 20K ಪ್ಲಸ್ ಹೊಡೆದಿದ್ದಾರೆ. ಸೊ ಆಗಲಿ, ಒಳ್ಳೇದಾಗಲಿ ಅವರು ಕೂಡ. ಅವ್ರಿಗೆ ಕೂಡ ನೀವು ಸಪೋರ್ಟ್ ಮಾಡಿ, ನನಗೂ ಕೂಡ ಅವರು ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಹೇಳ್ತಾ ಇದ್ದೀನಿ, ಯಾರು ಕೂಡ ಗೈಸ್ ಯಾರು ಬರಲಿಲ್ಲ ಒಂದು ಸಪೋರ್ಟಿಗೆ, ಅವ್ರು ಮಾತ್ರ ನನ್ನ ಸಪೋರ್ಟಿಗೆ ನಿಂತದ್ದು. ಸೊ ಅವ್ರಿಗೂ ಕೂಡ ನೀವು ಕೂಡ ಸಪೋರ್ಟ್ ಮಾಡಿ. ನೀವು ಕೂಡ ಪೇಜ್ ಎಲ್ಲ, ನಿಮಗೆ ಮ್ಯಾಂಗ್ಳೂರಲ್ಲಿ ಏನಾದರೂ ಅಪ್ಡೇಟ್ಸ್ ಬೇಕಾದರೆ ಎಲ್ಲನೂ ಕೂಡ ಅದರಲ್ಲೇ ಬರುತ್ತೆ. ಸೊ ಅದಕ್ಕೊಂದು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾನೇನು ಹೇಳೋದಂದರೆ, ಯಾವುದಾದ್ರೂ ಒಂದು ವೀಡಿಯೋ ಹಾಕಿದ್ದು ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ, ಜಸ್ಟ್ ಕಮೆಂಟ್ ಮಾಡಿ. ಇಲ್ಲಾಂದರೆ ಪರ್ಸ್ನಲ್ ಆಗಿ ಬಂದು ಹೇಳಿ, ಬ್ರೋ ಈ ಥರ ಇದೆ ವಿಡಿಯೋ, ಒಳ್ಳೆದಾಗಲಿಲ್ಲ, ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ. ಇಲ್ಲ ಚೆನ್ನಾಗಿದೆ ಬ್ರೋ, ಒಳ್ಳೆದಾಗಿದೆ, ಒಂದು ಹಾರ್ಟ್ ಸಿಂಬಲ್ ಏನೋ ಒಂದು ಹಾಕಿ ಒಂದು ಸಪೋರ್ಟ್ ಮಾಡಿ. ಇಲ್ಲಾಂದ್ರೆ ನಿಮ್ಗೆ ಇಷ್ಟ ಆಗಿದ್ರೆ, ಇನ್ನೂ ಇಷ್ಟ ಆಗಿದ್ರೆ ಒಂದು ಸ್ಟೋರಿ ಹಾಕಿ ಅಷ್ಟೇ. ಅದಕ್ಕಿಂತ ನಾನು ಜಾಸ್ತಿ ನಿಮ್ಮ ಜೊತೆ ಏನು ಕೇಳಿದ್ದು ಕೂಡ ಇಲ್ಲ, ಒಂದು ಜಸ್ಟ್ ಸಪೋರ್ಟ್ ಮಾತ್ರ ಕೇಳ್ತಾ ಇದ್ದೀನಿ ಅಷ್ಟೇ. ಸೊ ಪರ್ಸ್ನಲಾಗಿ ನನ್ನ ಬಗ್ಗೆ ಹೇಳೋದಾದರೆ, ಕೆಲವೊಬ್ಬರಿಗೆ ನೋಡಿ ಯಾವ ಥರ ಇದೆ ವ್ಯೂ, ಮಾತನಾಡುವಾಗನೇ ಈ ಥರ ವ್ಯೂ ಇದ್ದರೆ ಒಂದು ಸ್ವಲ್ಪ ಇನ್ನೂ ಎನರ್ಜಿ ಬರುತ್ತೆ. ಸೊ ಅಲ್ಲಿ ಕಾಣ್ತಾ ಇರ್ಬೋದು, ಬೋಟ್ಸ್ ಎಲ್ಲ ನಿಂತಿದೆ, ಮೋಡೆಲ್ಲ ಯಾವ ಥರ ಕಾಣ್ತಾ ಇದೆ ನೋಡಿ, ಸೂಪರ್ ಇದೆ ಅಲ್ಲ. ಇದು ನನ್ನ ಮನೆ ಹತ್ರನೇ ಇರೋದು, ಜಾಸ್ತಿ ಏನಿಲ್ಲ. ಬಟ್ ಇದ್ರದ್ದು ಲೊಕೇಶನ್ ರಿವೀಲ್ ಮಾಡಲ್ಲ, ಯಾರು ಕೂಡ ಮಾಡಲ್ಲ. ಸೊ ನಾನು ಕೂಡ ಮಾಡ್ತಾ ಇಲ್ಲ. ನನ್ನ ಬಗ್ಗೆ ಇನ್ನೂ ಏನು ಹೇಳುವುದಂದರೆ, ತುಂಬ ಜನ ನನ್ನ ಹೆಸರು ಕೇಳ್ತಾರೆ, ನನ್ನ ಕಾಸ್ಟ್ ಬಗ್ಗೆ ಕೇಳ್ತಾರೆ. ಲೈಕ್ ನೀನು ಯಾವ ಜಾತಿ ಅಂತಲ್ಲ, ಬಟ್ ಹೆಸರಿಂದನೇ ಎಲ್ರಿಗೂ ಗೊತ್ತಾಗುತ್ತೆ ನಾನು ಯಾವ ಜಾತಿ ಏನು ಎತ್ತ ಅಂತ. ಸೊ ಹೆಸರು ಮೇ ಬಿ ನಿಮ್ಗೆಲ್ರಿಗೂ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೇನು ಜಾತಿ ಇಂಪಾರ್ಟೆಂಟ್ ಅಲ್ಲ ಅನಿಸುತ್ತೆ. ಯಾರಿಗಾದರೂ ಈ ಥರ ಭೇದ ಭಾವ ಇದ್ದರೆ, ನೀವು ಇವ್ರಿಗೆ ಸಪೋರ್ಟ್ ಮಾಡೋದು, ಇಂಥ ಜಾತಿಯವರಿಗೆ ಸಪೋರ್ಟ್ ಮಾಡೋದು, ಇಂಥವರಿಗೆ ಅಂತ ಸಪೋರ್ಟ್ ಮಾಡೋದಿದ್ರೆ ಅಂಥ ಫಾಲೋವರ್ಸ್ ನನಗೂ ಕೂಡ ಬೇಡ. ಸೊ ಓಪನ್ ಆಗಿ ಹೇಳ್ತೀನಿ, ಅನ್ಫಾಲೋ ಮಾಡ್ಕೊಂಡು ಹೋಗ್ಬಿಡಿ. ನಾನು ಯಾವತ್ತೂ ಜಾತಿ ಮತ ಯಾವುದು ಕೂಡ ನೋಡಿರಲಿಲ್ಲ. ಫಸ್ಟ್ ನಾವು ಮನುಷ್ಯರಾಗಬೇಕು, ಅದಾದಮೇಲೆ ಜಾತಿ ಮತ ಅದೆಲ್ಲ ನಂತರ ನಮ್ಮ ಪರ್ಸ್ನಲ್ ಅಷ್ಟೇ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೋಡಿ ನಾವು ಕೂಡ ಮಿಡಲ್ ಕ್ಲಾಸೇ, ಆದರೂ ಕೂಡ ನಾವು ಯಾರಿಗೂ ಹೇಳ್ತಾ ಇಲ್ಲ ನಾವು ಆಗಿದ್ದೀವಿ, ನಾವು ಮಿಡಲ್ ಕ್ಲಾಸ್ ಆಗಿದ್ದೀವಿ, ನಮ್ಮದು ಅದು ಹೋಗಿದೆ, ಇದು ಹೋಗಿದೆ, ಇನ್ನೊಂದು ಹೋಗಿದೆ, ಆ ಥರ ವೀಡಿಯೋಸ್ ಏನು ನಾನು ಹಾಕ್ತಾ ಇಲ್ಲ. ಒಂದು ಜಸ್ಟ್ ಸಪೋರ್ಟ್ ಕೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಅಷ್ಟೇ. ನಾನು ಕೂಡ ಸ್ಟ್ರಗಲ್ ಮಾಡಿದ್ದೀನಿ, ಎಲ್ಲನೂ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಎಂತೆಂತೆಲ್ಲ ಕೆಲಸ ಮಾಡಿದ್ದೀನಿ. ನನ್ನ ಡ್ರೀಮ್ಸ್ ಏನಿತ್ತು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನನಗೆ ಬೇಕಾಗಿರೋದು ಸಪೋರ್ಟು, ಬೇರೇನು ಬೇಡ. ನೀವೇನಾದರೂ ಬ್ಲಾಗ್ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂದ್ರೆ ಒಂದ್ಸಲ ಯೋಚನೆ ಮಾಡಿ. ಒಂದ್ಸಲ ಇದಕ್ಕೆ ಬಂದರೆ ಬಿಟ್ಟೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಬಂದಮೇಲೆ ಏನಾದರೂ ಸಾಧಿಸಿ ಹೋಗ್ಬೇಕಂತ ನನ್ನದು ಕೂಡ ಆಸೆ. ಬಟ್ ಸ್ಟಿಲ್ ಕೆಲವೊಂದು ಪರ್ಸ್ನಲ್ ರೀಸನಿಂದ ನನಗೆ ಬೇಡ, ಈ ಥರ ಎಲ್ಲ ಬೇಡ, ನಾವು ಎಲ್ಲ ಬಿಟ್ಟು ಒಂದು ಸೈಡ್ಗೆ ಹೋಗೋಣ ಆ ಥರ ಕೂಡ ತುಂಬ ಸತಿ ಅನಿಸಿದೆ. ಬಟ್ ಸ್ಟಿಲ್ ನನ್ನಿಂದ ಯಾರಾದರೂ ಏನೋ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ, ಏನೋ ಒಂದು ಹೋಪ್ ಇಟ್ಟು ನನ್ನನ್ನು ಫಾಲೋ ಮಾಡಿದ್ದೀರಾ ಅಂತ, ಆ ಒಂದು ಇದರಲ್ಲಿ ನಾನು ಸ್ಟಿಲ್ ಇದರಲ್ಲೇ ಇದ್ದೀನಿ. ಇಲ್ಲ ಅಂದರೆ ಯಾವತ್ತೂ ಬೇಡ, ಇದೆಲ್ಲ ನಮ್ಗೆ ಸೆಟ್ ಆಗಲ್ಲ ಅಂತ ಯಾವತ್ತೂ ಬಿಟ್ಟೋಗ್ತಾ ಇದ್ದೆ. ನನಗೇನು ಇದರಲ್ಲಿ ಹಣ ಮಾಡಬೇಕು, ಇದರಲ್ಲಿ ಏನಾದರೂ ಮಾಡಬೇಕು ಹೀಗೆ ಅಂತ ಏನಿಲ್ಲ. ಬಟ್ ನನಗೆ ಒಂದು ಟಾರ್ಗೆಟ್ ಅಂದರೆ, ನನ್ನಿಂದ ಯಾರಾದರೂ ಏನಾದರೂ ಕಲಿಬೇಕು, ಲೈಕ್ ಯಾರಿಗಾದರೂ ನನ್ನಿಂದ ಹೆಲ್ಪ್ಫುಲ್ ಆಗಬೇಕು, ಯಾರಿಗಾದರೂ ಯೂಸ್ ಆಗಬೇಕು ನನ್ನಿಂದ. ನಾನು ಹೇಳುವಂಥ ವಿಷಯ ಆಗಲಿ, ಬೈಕಿದು ಮ್ಯಾಟ್ರ್ ಆಗಲಿ, ಒಂದು ಆಲ್ಮೋಸ್ಟ್ ನನಗೆ ತುಂಬ ಜನ ಡಿ ಎಮ್ ಮಾಡ್ತಾರೆ. ಜಸ್ಟ್ ಹಾಯ್ ಬಾಯ್ ಡಿ ಎಮ್ ಮಾಡಿದರೆ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಅವ್ರಿಗೆ ರಿಪ್ಲೈ ಅಂತೂ ಕೊಡೋಲ್ಲ. ಏನು ಮಾಡ್ತಾರೆ ಅಂದರೆ, ಫಾಲೋ ಮಾಡಿರ್ತಾರೆ, ಮೇನ್ ಮ್ಯಾಟ್ರೇ ಕೇಳ್ತಾರೆ, ಬ್ರೋ ಲದಾಖ್ ಹೋಗಬೇಕು, ನನಗೆ ಈ ಥರ ವಿಷಯ ಎಲ್ಲ ಸ್ವಲ್ಪ ಹೇಳಿಕೊಡಿ ಅಂತ. ಸೊ ಅವ್ರಿಗೆ ನಾನು ಏನು ಮಾಡ್ತೀನಿ ಅಂದರೆ ಹೇಳ್ತೀನಿ, ಬ್ರೋ ಇಷ್ಟು ಟೈಮಿಗೆ ನೀವು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತ ಡೈರೆಕ್ಟಾಗಿ ಕಾಲ್ ಮಾಡ್ತೀನಿ. ಸತ್ಯ, ಇದು ಬೇಕಾದರೆ ಈ ವಿಡಿಯೋ ನೋಡ್ತಾ ಇರ್ಬೋದು, ಇದು ಬೇಕಾದರೆ ನಿಮಗೂ ಕೂಡ ಗೊತ್ತಿರ್ಬೋದು ಕೆಲವೊಬ್ಬರಿಗೆ ನಾನು ಕಾಲ್ ಮಾಡಿದ್ದೀನಿ ಇಲ್ವಾ ಅಂತ. ಸೊ ಬೇಕಾದರೆ ಇನ್ನೊಂದು ಸಲ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಡೈರೆಕ್ಟಾಗಿ ನಂಗೆ ಮೆಸೇಜ್ ಮಾಡಿ, ಬ್ರೋ ಫ್ರೀ ಆದಾಗ ಒಂದು ಸ್ವಲ್ಪ ಕಾಲ್ ಮಾಡಿ ಅಂತ.
ಖಂಡಿತವಾಗಿ ನಾನು ಕಾಲ್ ನಿಮಗೆ ಮಾಡೇ ಮಾಡ್ತೀನಿ. ಅದರಲ್ಲಿ ಯಾವುದೇ ಕೂಡ ಡೌಟ್ ಏನಿಲ್ಲ. ನನ್ನಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತಾ, ನಾನು ಮಾಡ್ತೀನಿ, ಅದು ಖಂಡಿತ ಮಾಡ್ತೀನಿ. ಸೊ ಹಣದಲ್ಲಿ ಆಗದಿದ್ದರೂ ಕೂಡ ಈ ಥರ ಒಂದು ಹೆಲ್ಪ್ ನನ್ನ ಕಡೆಯಿಂದ ನಿಮಗೆ ಯಾವತ್ತೂ ಕೂಡ ಇದೆ. ಅದಂತೂ ನೀವು ಥಿಂಕ್ ಮಾಡ್ಲಿಕ್ಕೆ ಏನು ಹೋಗಬೇಡಿ, ಮಾಡಲ್ಲ ಡಿಮ್ಯಾಂಡ್ ಆ ಥರ ಈ ಥರ ಅಂತ. ನಾನು ಸಿಂಪಲಾಗಿ ಇರ್ತೀನಿ. ಯಾರೇ ಕೂಡ ಒಂದು ಮೆಸೇಜ್ ಹಾಕಿದರೂ ಕೂಡ ನಾನು ರಿಪ್ಲೈ ಕೊಡ್ತೀನಿ ನನ್ನ ಫಾಲೋವರ್ಸಿಗೆ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಇದ್ದರೆ ಅವ್ರಿಗೆ ಕೂಡ ಶೇರ್ ಮಾಡಿ ನಮ್ಮ ವಿಡಿಯೋ. ಸಬ್ಸ್ಕ್ರೈಬ್ ಕೂಡ ಮಾಡಿಸಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ 1000 ಹೋಗೋಣ, ಅದಾದಮೇಲೆ 10,000 ಹೋಗೋಣ, ಅದಾದಮೇಲೆ 1,00,000. ಸೊ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.